ಸ್ನೇಹಿತರೆ, ಕನಸುಗಳು ಮಾನವನ ಜೀವನದಲ್ಲಿ ಒಂದು ವಿಚಿತ್ರವಾದ ಮತ್ತು ಆಳವಾದ ಪಾತ್ರ ವಹಿಸುತ್ತವೆ. ನಾವು ನಿದ್ರೆ ಮಾಡುವಾಗ ನಮ್ಮ ಮನಸ್ಸು ಶಾಂತವಾಗಿರುವಂತೆ ಕಾಣಿಸಿದರೂ ಅದರ ಒಳಗಡೆ ಅನೇಕ ಭಾವನೆಗಳು, ಆಲೋಚನೆಗಳು ಮತ್ತು ಆಸೆಗಳು ತಮ್ಮದೇ ರೀತಿಯಲ್ಲಿ ವ್ಯಕ್ತವಾಗುತ್ತಿರುತ್ತವೆ. ಅದರಲ್ಲೂ ವಿಶೇಷವಾಗಿ ಕನಸಲ್ಲಿ ಹಣ ಸಿಕ್ಕಿದ ಅನುಭವ ಬಂದಾಗ ಹಲವರು ಅದನ್ನು ಅದೃಷ್ಟ ಎಂದು ಭಾವಿಸುತ್ತಾರೆ. ನನಗೆ ಒಳ್ಳೆಯ ಕಾಲ ಬರುತ್ತಿದೆಯಾ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಆದರೆ ಇದರ ನಿಜವಾದ ಅರ್ಥವನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ. ಹಣ ಎಂಬುದು ನಮ್ಮ ಜೀವನದಲ್ಲಿ ಕೇವಲ ಕಾಗದದ ತುಂಡು ಅಲ್ಲ. ಅದು ನಮ್ಮ ಕನಸುಗಳ ಸಂಕೇತ, ನಮ್ಮ ಶ್ರಮದ ಪ್ರತಿಫಲ, ನಮ್ಮ ಸ್ವಾತಂತ್ರ್ಯದ ಒಂದು ರೂಪ. ಆದ್ದರಿಂದ ನೀವು ಕನಸಲ್ಲಿ ಹಣ ಸಿಕ್ಕಿದರೆ ಅದು ಬಹಳ ಬಾರಿ ನಿಮ್ಮ ಒಳಗಿನ ಬಲವಾದ ಆಸೆಯನ್ನು ತೋರಿಸುತ್ತದೆ. ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಮುಂದೆ ಬರಬೇಕು, ಯಶಸ್ವಿಯಾಗಬೇಕು ಎಂಬ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಸಿರುವುದನ್ನು ಅದು ಸೂಚಿಸುತ್ತದೆ. ಇದು ಹೊರಗಿನಿಂದ ಬಂದ ಸೂಚನೆಗಿಂತ ಹೆಚ್ಚು ನಿಮ್ಮ ಒಳಗಿಂದ ಬಂದ ಒಂದು ಸಂದೇಶ. ಅನೇಕ ಬಾರಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವ ಚಿಂತನೆಗಳು ಮತ್ತು ನಮ್ಮ ಮನಸ್ಸಿನಲ್ಲಿ ಓಡಾಡುವ ಆಸೆಗಳು ಕನಸಿನ ರೂಪದಲ್ಲಿ ಕಾಣಿಸುತ್ತವೆ. ನೀವು ಹೆಚ್ಚು ಸಮಯ ಹಣ, ಯಶಸ್ಸು ಅಥವಾ ಸಾಧನೆ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಕನಸಿನಲ್ಲಿ ಹಣವಾಗಿ ಕಾಣುವುದು ಸಹಜ. ಆದರೆ ಅದನ್ನು ಕೇವಲ ಯಾದೃಚ್ಛಿಕವೆಂದು ತಳ್ಳಿಬಿಡಬಾರದು. ಅದು ನಿಮ್ಮ ಒಳಗಿನ ಶಕ್ತಿಯ ಪ್ರತಿಬಿಂಬವಾಗಿರಬಹುದು. ನೀನು ಇನ್ನಷ್ಟು ಸಾಧಿಸಬಲ್ಲೆ ಎಂಬ ಮನಸ್ಸಿನ ಒಂದು ಧ್ವನಿಯಾಗಿರಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಸತ್ಯ ಇದೆ. ಕನಸುಗಳು ನಮ್ಮನ್ನು ದಾರಿ ತೋರಿಸಬಹುದು, ಆದರೆ ಅವು ನಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ. ಜೀವನವನ್ನು ಬದಲಾಯಿಸುವುದು ನಮ್ಮ ಕ್ರಿಯೆಗಳು. ನೀವು ಕನಸಲ್ಲಿ ಹಣ ಸಿಕ್ಕಿದರೆ ಅದನ್ನು ಒಂದು ಸೂಚನೆ ಎಂದು ತೆಗೆದುಕೊಳ್ಳಿ. ಇದು ನಿಮ್ಮ ಸಮಯ, ನಿಮ್ಮ ಅವಕಾಶ. ಆದರೆ ಆ ಅವಕಾಶವನ್ನು ನಿಜವಾಗಿಸಲು ನೀವು ಎದ್ದು ನಿಂತು ಪ್ರಯತ್ನಿಸಬೇಕು. ಕೇವಲ ಕನಸು ಕಾಣುವುದರಿಂದ ಏನೂ ಆಗುವುದಿಲ್ಲ. ಅದನ್ನು ನಿಜ ಮಾಡಲು ಧೈರ್ಯ ಮತ್ತು ಪರಿಶ್ರಮ ಅಗತ್ಯ. ಜೀವನದಲ್ಲಿ ಯಶಸ್ಸು ಪಡೆಯಲು ಕೆಲವೊಮ್ಮೆ ನಾವು ಸೋಲನ್ನು ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ ನಾವು ಹತಾಶರಾಗಬಹುದು. ಕೆಲವೊಮ್ಮೆ ನಮಗೆ ನಮ್ಮ ಮೇಲೆಯೇ ಅನುಮಾನ ಬರಬಹುದು. ಆದರೆ ಆ ಸಮಯದಲ್ಲೇ ನಮ್ಮ ನಿಜವಾದ ಶಕ್ತಿ ಪರೀಕ್ಷೆಗೆ ಒಳಗಾಗುತ್ತದೆ. ನೀವು ನಿಲ್ಲದೆ ಮುಂದುವರಿದರೆ ನೀವು ಕನಸಿನಲ್ಲಿ ನೋಡಿದುದನ್ನು ನಿಜ ಜೀವನದಲ್ಲೂ ಕಾಣಬಹುದು. ಹಣ ಎಂದರೆ ಕೇವಲ ಸಂಪತ್ತು ಮಾತ್ರವಲ್ಲ, ಅದು ನಿಮ್ಮ ಸಾಧನೆಯ ಫಲ. ಕೆಲವೊಮ್ಮೆ ಕನಸಲ್ಲಿ ಹಣ ಸಿಕ್ಕುವುದು ನಮ್ಮನ್ನು ಎಚ್ಚರಿಸಲು ಕೂಡ ಸಾಧ್ಯ. ನೀನು ತುಂಬಾ ಬೇಗ ಫಲ ಬೇಕೆಂದು ಆಲೋಚಿಸುತ್ತಿದ್ದೀಯಾ, ಅಥವಾ ನೀನು ಸರಿಯಾದ ದಾರಿಯಲ್ಲಿ ಇದ್ದೀಯಾ ಎಂಬ ಪ್ರಶ್ನೆಗಳನ್ನು ಅದು ನಮ್ಮ ಮುಂದೆ ಇಡಬಹುದು. ಇದು ನಮಗೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಶಾರ್ಟ್ಕಟ್ ಎಂಬುದೇ ಇಲ್ಲ. ಪರಿಶ್ರಮವೇ ನಿಜವಾದ ದಾರಿ. ನಿಜವಾದ ಅದೃಷ್ಟ ಎಂದರೆ ಹಣ ಮಾತ್ರವಲ್ಲ, ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ಅವಕಾಶಗಳು ಇವೆಲ್ಲವೂ ಅದೃಷ್ಟದ ಭಾಗಗಳು. ಹಣವು ಅದರಲ್ಲಿ ಒಂದು ಭಾಗ ಮಾತ್ರ. ಆದ್ದರಿಂದ ಕನಸಿನಲ್ಲಿ ಹಣ ಸಿಕ್ಕಿದರೆ ಅದನ್ನು ಒಳ್ಳೆಯ ಸೂಚನೆ ಎಂದು ತೆಗೆದುಕೊಳ್ಳಿ, ಆದರೆ ಅದನ್ನು ನಿಮ್ಮ ಏಕೈಕ ಗುರಿಯನ್ನಾಗಿ ಮಾಡಬೇಡಿ. ನಿಮ್ಮ ಜೀವನದ ಪ್ರತಿಯೊಂದು ಅಂಶವೂ ಮುಖ್ಯ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಂಡರೆ ನೀವು ಅಸಾಧ್ಯವೆನಿಸುವುದನ್ನು ಸಾಧಿಸಬಹುದು. ಬಹಳಷ್ಟು ಜನರು ತಮ್ಮ ಸಾಮರ್ಥ್ಯವನ್ನು ಬಳಸುವುದಿಲ್ಲ, ಯಾಕೆಂದರೆ ಅವರು ಭಯಪಡುವರು ಅಥವಾ ತಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಆದರೆ ನೀವು ಆ ಗುಂಪಿನಲ್ಲಿ ಇರಬೇಡಿ. ನೀವು ವಿಭಿನ್ನರಾಗಿರಿ. ನಿಮ್ಮ ಕನಸುಗಳನ್ನು ನಂಬಿ ಅದಕ್ಕಾಗಿ ಕೆಲಸ ಮಾಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಾನು ಕನಸಿನಲ್ಲಿ ನೋಡಿದ್ದೇ ಇದು ಎಂದು ಹೆಮ್ಮೆ ಪಡುವ ದಿನ ಬರುತ್ತದೆ. ಆದರೆ ಆ ದಿನ ಬರಬೇಕಾದರೆ ಇಂದೇ ನೀವು ಪ್ರಾರಂಭಿಸಬೇಕು. ನಿಮ್ಮ ಕನಸು ನಿಮಗೆ ದಾರಿ ತೋರಿಸುತ್ತದೆ, ಆದರೆ ನಿಮ್ಮ ಪರಿಶ್ರಮವೇ ನಿಮಗೆ ಗುರಿ ತಲುಪಿಸುತ್ತದೆ. ಕೊನೆಯಲ್ಲಿ ಒಂದು ಮಾತು ನೆನಪಿಡಿ: ಕನಸು ನೋಡುವುದು ಸುಲಭ, ಆದರೆ ಅದನ್ನು ನಿಜವಾಗಿಸುವುದು ಧೈರ್ಯಶಾಲಿಗಳ ಕೆಲಸ. ನೀವು ಆ ಧೈರ್ಯವನ್ನು ಹೊಂದಿದ್ದರೆ ನೀವು ಗೆಲ್ಲುವುದು ಖಚಿತ. ಆದ್ದರಿಂದ ಕನಸಿನಲ್ಲಿ ಹಣ ಸಿಕ್ಕಿದರೆ ಅದನ್ನು ಕೇವಲ ಅದೃಷ್ಟ ಎಂದು ನೋಡಬೇಡಿ. ಅದನ್ನು ಒಂದು ಆಹ್ವಾನವಾಗಿ ನೋಡಿ. ಜೀವನವನ್ನು ಬದಲಾಯಿಸುವ ಒಂದು ಅವಕಾಶವಾಗಿ ನೋಡಿ. ಇಂದು ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಿ. ನಾನು ನನ್ನ ಕನಸುಗಳನ್ನು ನಿಜವಾಗಿಸುತ್ತೇನೆ ಎಂದು ನಿಮ್ಮೊಳಗೆ ಹೇಳಿಕೊಳ್ಳಿ. ಆ ಕ್ಷಣದಿಂದ ನಿಮ್ಮ ಜೀವನ ಬದಲಾಗಲು ಪ್ರಾರಂಭವಾಗುತ್ತದೆ. ನೀವು ಕನಸಿನಲ್ಲಿ ಕಂಡ ಹಣ ಒಂದು ದಿನ ನಿಮ್ಮ ನಿಜ ಜೀವನದಲ್ಲೂ ನಿಮ್ಮ ಕೈಯಲ್ಲಿ ಇರುತ್ತದೆ. ಅದಕ್ಕೆ ಬೇಕಾಗುವುದು ನಿಮ್ಮ ನಂಬಿಕೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ನಿರಂತರ ಪ್ರಯತ್ನ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡುವುದನ್ನು ಮರೆಯಬೇಡಿ.